ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ದಿನ ನಾನು ನಿದ್ದೆ ಮಾಡ್ತಿಲ್ಲ, ಅವರು ನಿದ್ದೆ ಮಾಡ್ತಿಲ್ಲ, ನನಗೆ ಈ ಅವಕಾಶ ಸಿಗ್ಲಿಲ್ವಲ್ಲ ಅಂತ ಕುಮಾರಸ್ವಾಮಿ ನಿದ್ದೆ ಮಾಡ್ತಿಲ್ಲ. ದಿನವೂ 50 ಕೋಟಿ ಮಾಡದೇ ಇದ್ರೆ ನಿದ್ದೆ ಬರಲ್ಲ ಎಂದಿದ್ದ ಮಾಜಿ ಸಿಎಂಗೆ ಡಿಕೆ ಶಿವಕುಮಾರ್ ತಿರುಗೇಟು. ಸಕ್ಕರೆ ನಾಡಿನಲ್ಲಿ ಅಪ್ಪನ ಪರ ಮತಬೇಟೆಗೆ ಬಂದ ಪುತ್ರ. ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿಂದು ನಿಖಿಲ್ ಕುಮಾರಸ್ವಾಮಿ ಪ್ರಚಾರ. ರೋಡ್ ಶೋ ಮೂಲಕ ಮುಂದುವರಿದ ಮತಯಾಚನೆ. ಬಿಜೆಪಿ ಸೇರಿದ್ರು ಸುಮಲತಾ ಎಚ್ಡಿಕೆ ನಡುವೆ ಮುನಿಸಿದೆಯಾ? ಪ್ರಚಾರಕ್ಕೆ ಬಾರದಿರುವುದರಿಂದ ಸಂಸದೆ ಮೇಲೆ ಮಂಡ್ಯ ಜೆಡಿಎಸ್ ನಾಯಕರ ಅಸಮಾಧಾನ. ನಟ ದರ್ಶನ್ ಕೂಡ ಕಾಂಗ್ರೆಸ್ ಪರ ಮತಬೇಟೆ ಮಾಡ್ತಾ ಇರುವುದಕ್ಕೆ ಬೇಸರ. ಸುಮಲತಾ ಅವರೀಗ ಬಿಜೆಪಿ ಪಕ್ಷ ಸೇರಿದ್ದಾರೆ. ಪಕ್ಷ ಹೇಳಿದ ಕಡೆಗಳಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಇನ್ನೂ 3 ದಿನ ಇದೆ, ನಮ್ಮಲ್ಲೂ ಬಂದು ಪ್ರಚಾರ ಮಾಡಬಹುದು. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ. ಇಂಡಿಯಾ ಬಣಕ್ಕೆ ಯಾರೂ ಮುಖ್ಯಸ್ಥರಿಲ್ಲ. ಎನ್ಡಿಎಗೆ ಸುಭದ್ರ ಸರ್ಕಾರ ಕೊಟ್ಟಿರುವ ಮೋದಿ ಮುಖ್ಯಸ್ಥರಿದ್ದಾರೆ. ಕೋಲಾರದಲ್ಲಿ ಇಂಡಿಯಾ ಮೈತ್ರಿಕೂಟದ ಬಗ್ಗೆ ವ್ಯಂಗ್ಯವಾಡಿದ ಎಚ್ಡಿ ದೇವೇಗೌಡರು. ಇವತ್ತು ಮತ್ತೊಮ್ಮೆ ಕರ್ನಾಟಕಕ್ಕೆ ನಮೋ. ಮಧ್ಯಾಹ್ನ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಪರ ಮತಬೇಟೆ. ಸಂಜೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ. ರಾಜ್ಯಕ್ಕೆ ಹಣ ನೀಡುವಲ್ಲಿ ತಾರತಮ್ಯ ಆರೋಪ. ಕೇಂದ್ರದ ಮಲತಾಯಿ ಧೋರಣೆ ವಿರುದ್ಧ ಕಾಂಗ್ರೆಸ್ ಕಿಡಿ. ಇವತ್ತು ಪ್ರಧಾನಿ ಮೋದಿ ಆಗಮನ ಹಿನ್ನೆಲೆ ಕೈಪಡೆಯಿಂದ ಜಂಬೂ ಪ್ರತಿಭಟನೆ. ರಾಜ್ಯದ ಖಜಾನೆ ಖಾಲಿಯಾಗಿದೆ, ಅದಕ್ಕೆ ಚೊಂಬು ಹಿಡಿದು ನಿಂತಿದ್ದಾರೆ. ಏನಾದರೂ ಕೊಡಿ ಅಂತ ಭಿಕ್ಷೆ ಕೇಳ್ತಿದ್ದಾರೆ. ಕಾಂಗ್ರೆಸ್ ಪ್ರತಿಭಟನೆ ಬಗ್ಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವ್ಯಂಗ್ಯ. ಜೆಡಿಎಸ್ ಬೆನ್ನಿಗಿರುವ ಒಕ್ಕಲಿಗ ಮತ ಸೆಳೆಯೋ ಗುರಿ. ಹಳೆ ಮೈಸೂರಲ್ಲಿ ಪದೇ ಪದೇ ಸಮುದಾಯದ ನಾಯಕರ ಜೊತೆ ಸಭೆ. ಪಕ್ಷದ ಒಕ್ಕಲಿಗ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಡಿಸಿಎಂ ರಣತಂತ್ರ. ಚಲುವರಾಯಸ್ವಾಮಿ ಟೀಮ್ನಿಂದ ಆದಿಚುಂಚನಗಿರಿ ಶ್ರೀಗಳ ಭೇಟಿ. ಕಲಬುರಗಿ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ಗೆ ಟೆನ್ಷನ್. ದೇವಸ್ಥಾನ ನಿರ್ಮಾಣ ವಿಚಾರಕ್ಕೆ ಜಾಧವ್ ವಿರುದ್ಧ ಸ್ವಜಾತಿ ಸ್ವಾಮೀಜಿಗಳ ಅಸಮಾಧಾನ. ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ ಅಂತ ಆಕ್ರೋಶ. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಯೊಂದಿಗೆ ಪ್ರಚಾರಕ್ಕೆ ಜೆಡಿಎಸ್ ನಿರುತ್ಸಾಹ. ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ ಸೇರ್ತಾ ಇರೋ ದಳ ಮುಖಂಡರು ತಟಸ್ಥರಾಗಿ ಇರುವುದಕ್ಕೆ ಇನ್ನೂ ಕೆಲವರ ನಿರ್ಧಾರ. ವಿಜಯನಗರ ಜಿಲ್ಲೆಯಲ್ಲಿ ಲಿಂಗಾಯತ ಮತಗಳು ಕೈತಪ್ಪೋ ಭೀತಿ. ಬಿಎಸ್ ಯಡಿಯೂರಪ್ಪ ಎಂಟ್ರಿಯಿಂದ ಬಿಜೆಪಿಗೆ ಬಲ. ಬಳ್ಳಾರಿ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂಗೆ ಲಿಂಗಾಯತ ವೋಟ್ ಬ್ಯಾಂಕ್ ಮಿಸ್ ಆಗೋ ಟೆನ್ಷನ್. ಮೃತ ನೇಹಾ ಮನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ. ಸಚಿವೆ ಎದುರು ಕಣ್ಣೀರಿಟ್ಟ ನಿರಂಜನ್ ಹಿರೇಮಠ್. ತಂದೆ ತಾಯಿಯನ್ನ ಪ್ರತ್ಯೇಕವಾಗಿ ಕರೆದೊಯ್ದು ಮಾತುಕತೆ ನಡೆಸಿದ ಹೆಬ್ಬಾಳ್ಕರ್. ನೇಹಾ ಕೊಲೆಗೆ ನ್ಯಾಯಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಹುಬ್ಬಳ್ಳಿಯಲ್ಲಿ ವಿವಿಧ ಮಠಾಧೀಶರು ಸಂಘಟನೆಗಳಿಂದ ಆಕ್ರೋಶ. ನಿರಂಜನ್ ಹಿರೇಮಠ್ ಮನೆಗೂ ಭೇಟಿ ನೀಡಿ ಸಾಂತ್ವನ. ಇಬ್ಬರು ಪ್ರೀತಿಸ್ತಾ ಇದ್ರು. ಮೊದಲು ನೇಹಾನೇ ಫಯಾಜ್ಗೆ ಪ್ರಪೋಸ್ ಮಾಡಿದ್ಲು. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು. ಮಗ ಮಾಡಿದ ಕೊಲೆಗೆ ಕ್ಷಮೆ ಯಾಚಿಸಿದ ಫಯಾಜ್ ತಾಯಿ. ನೇಹಾ ಹತ್ಯೆ ಕೇಸ್ನಲ್ಲಿ ಗೃಹ ಸಚಿವರ ಹೇಳಿಕೆಗೆ ಖಂಡನೆ. ಬೆಂಗಳೂರಿನ ಪರಮೇಶ್ವರ ನಿವಾಸಕ್ಕೆ ಎಬಿವಿಪಿ ಕಾರ್ಯಕರ್ತರ ಮುತ್ತಿಗೆ ಯತ್ನ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಪೊಲೀಸರು. ನಮಗೆ ಜವಾಬ್ದಾರಿ ಇದೆ. ಬಂದ ವರದಿಯ ಬಗ್ಗೆ ನಾನು ಹೇಳಿದ್ದೇನೆ. ನೇಹಾ ತಂದೆ ತಾಯಿಗೆ ನೋವಾಗಿದ್ರೆ ಕ್ಷಮೆ ಯಾಚಿಸ್ತೇನೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ. ನಾನು ಮೊದಲು ಮಹೇಶ್ ತೆಂಗಿನಕಾಯಿ ಶಿಷ್ಯ. ಆ ಕಡೆ ಹೋಗಿ ನಾನು ಮಗಳನ್ನ ಕಳ್ಕೊಂಡೆ. ಪರೋಕ್ಷವಾಗಿ ಕಾಂಗ್ರೆಸ್ ಸೇರಿದ್ದಕ್ಕೆ ನೇಹಾ ತಂದೆ ನಿರಂಜನ್ ಹಿರೇಮಠ್ ಅಸಮಾಧಾನ.
ಹುಬ್ಬಳ್ಳಿ ಕೊಲೆ ಪ್ರಕರಣದ ವಿರುದ್ಧ ರಾಜ್ಯದ ಹಲವೆಡೆ ಆಕ್ರೋಶ. ವಿಜಯಪುರದಲ್ಲೂ ಎಬಿವಿಪಿ ಪ್ರತಿಭಟನೆ. ಫಯಾಜ್ ಭಾವಚಿತ್ರಕ್ಕೆ ಚಪ್ಪಲಿ ಏಟು ಕೊಟ್ಟು ಆಕ್ರೋಶ. ಗಲ್ಲು ಶಿಕ್ಷೆ ನೀಡುವಂತೆ ಆಗ್ರಹ. ಬಿಸಿಲ ಬೇಗೆಗೆ ಬೆಂದು ಹೋದ ಜನರಿಗೆ ಸ್ವಲ್ಪ ತಂಪು. ಇವತ್ತು ಬೆಳಗ್ಗೆಯಿಂದ ರಾಜ್ಯದ ಕೆಲವೆಡೆ ವರುಣಾಗಮನ. ಬೆಳಗಾವಿ, ದಾವಣಗೆರೆ, ಬೀದರ್, ಕೊಪ್ಪಳದ ಕೆಲವೆಡೆ ಮಳೆಯ ಸಿಂಚನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.